ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ನಮ್ಮ ತುಳುನಾಡಿನ ಪ್ರದೇಶಗಳಲ್ಲಿ ಈ ಒಂದು ಆಚಾರ ತುಂಬಾ ಫೇಮಸ್ಸು. ಇದು ಯಾವಾಗ ಶುರುವಾಯಿತು, ಯಾರು ಶುರು ಮಾಡಿದರು, ಏನಕ್ಕೋಸ್ಕರ ಶುರು ಮಾಡಿದರು ಅನ್ನೋ ಬಗ್ಗೆ ಮಾತ್ರ ಯಾವುದೇ ನಿಖರವಾದ ನಂಬಿಕೆ ಇಲ್ಲ. ಆದರೆ ನೂರಾರು ವರ್ಷಗಳ ಇತಿಹಾಸ ಇದೆ ಮತ್ತು ನೂರಾರು ವರ್ಷಗಳಿಂದ ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಕೇಳ್ಪಡ್ತೀವಿ ನಾವು. ನಮ್ಮ ಕರ್ನಾಟಕ ಒಂದು ರಾಜ್ಯ ಹಲವು ಪ್ರಪಂಚಗಳು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದೇನಕ್ಕೆ ನಿಜ ಅಂತಂದರೆ ನಮ್ಮ ಒಂದು ರಾಜ್ಯದಲ್ಲಿ ಸುಮಾರಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಇದೆ. ಅಂಥ ಒಂದು ಸಂಸ್ಕೃತಿ ನೋಡೋಣ ಅಥವಾ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬದಲಾದಲ್ಲದೆ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ. ಎಲ್ಲಿಗೆ ಗೊತ್ತಾ? ನಮ್ಮ ತುಳುನಾಡು ಮಂಗಳೂರಿಗೆ. ಮಂಗಳೂರಿನ ಹತ್ತಾವರಲ್ಲಿ ಹೀಗಿದ್ದೇನೆ. ನನ್ನ ಜೊತೆಯಲ್ಲಿ ಯಾರಿದ್ದಾರೆ ಅಂತಂದರೆ ನಮ್ಮ ಸ್ನೇಹಿತರು ಲಕ್ಷ್ಮಣ್ ಇದ್ದಾರೆ. ಲಕ್ಷ್ಮಣ್ ಇವ್ರು ನನಗೆ ಇವತ್ತು ತುಂಬ ಹೆಲ್ಪ್ ಮಾಡಿದ್ರು. ಆ್ಯಕ್ಚುಲಿ ಈ ಒಂದು ಬ್ಲಾಗ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಇವ್ರು ಇಲ್ಲ ಅಂದಿದ್ರೆ ಇವತ್ತು ಈ ಒಂದು ಸಂಸ್ಕೃತಿನ ತೋರಿಸ್ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಆ ಒಂದು ಸಂಸ್ಕೃತಿ ಏನು ಅಂತ ಹೇಳ್ಬಿಟ್ಟು ಈಗಲೇ ಹೇಳಲ್ಲ, ಬನ್ನಿ ಹೋಗ್ತಾ ನೋಡೋಣಂತೆ ಹೇಗಿದೆ ಅಂತೇಳಿ. ಸೊ ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆಗಲೇ ಹೇಳಿದ ಪ್ರಕಾರ ನಾನು ಆ್ಯಕ್ಚುಲಿ ಈಗ ಬಂದುಬಿಟ್ಟು ಮಂಗಳೂರಿನ ಒಂದು ಸಂಸ್ಕೃತಿನ ನಿಮಗೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ. ಮಂಗಳೂರಿನ ತಪ್ಪಾಗುತ್ತೆ, ನಮ್ಮ ಒಂದು ತುಳುನಾಡಿನ ಒಂದು ಸಂಸ್ಕೃತಿನ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇಲ್ಲಿಗೆ. ಸೊ ನೀವೆಲ್ಲ ನಿಮಗೆ ಗೊತ್ತಿರೋ ಪ್ರಕಾರ ಏನಂತೀರ, ಕೋಲ ಆಗಿರ್ಬೋದು, ಭೂತಕೋಲ, ಆ ಥರ ಎಲ್ಲ ಅಂದ್ಕೊಂಡಿರೋ ನಾಗಾರಾಧನೆ, ದೈವಾರಾಧನೆ ಅಂತೇಳಿ ಆ ರೀತಿಯಲ್ಲಿ ಸುಮಾರಷ್ಟು ಡಿಫ್ರೆನ್ಸ್ ಇದೆ. ನಾನು ಈಗ ನಿಮಗೆ ತೋರಿಸ್ಲಿಕ್ಕೆ ಬಂದಿರೋ ಅಂಥದ್ದು ನೇಮ ಅಂತೇಳಿ. ಯಾರು ತಪ್ಪಾಗಿ ಒಂದು ತಿಳ್ಕೊಬೇಡಿ, ಎಲ್ಲ ಕೋಲ ಒಂದೇ ಅಂತೇಳಿ. ಅದರಲ್ಲಿ ಸುಮಾರಷ್ಟು ಡಿಫ್ರೆನ್ಸ್ ಇದೆ, ಆಯಿತಾ? ನಾನೀಗ ನಿಮಗೆ ತೋರಿಸ್ಲಿಕ್ಕೆ ಬಂದಿರೋಂಥದ್ದು ಒಂದು ದೈವಾರಾಧನೆ, ಅದು ನೇಮ ಅಂತ ಕರೀತಾರೆ ಇಲ್ಲಿ. ಸೊ ಅದ್ರ ಬಗ್ಗೆ ಸುಮಾರಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣಂತೆ ಹೋಗ್ತಾ. ಓಕೆ, ಮತ್ತೆ ಇದು ಲಕ್ಷ್ಮಣ್, ಇದೆಲ್ಲ ಬೇರೆ ಬೇರೆ ಟೈಮಲ್ಲಿ ನಡೆಯುತ್ತಾ ಅಥವಾ ಒಂದು ಇದೇ ಪರ್ಟಿಕ್ಯುಲರ್ ಟೈಮ್? ಸುಮಾರು ಕಡೆ ನಡೆಯುತ್ತೆ. ಇವೆಲ್ಲ ಫ್ಯಾಮಿಲಿ ಅವ್ರು ಕೆಲವರು ಮಾಡ್ತಾರೆ, ಇಲ್ಲ ದೇವಸ್ಥಾನದವರು ಮಾಡ್ತಾರೆ. ಓಕೆ, ಸೊ ಕೆಲವರದ್ದು ಟ್ರಸ್ಟ್ ಅಂತ ಇರುತ್ತೆ. ಇನ್ನು ಕೆಲವರು ಇವಾಗ ಇಲ್ಲಿ ನಡೀತಿರೋದು ಇವಾಗ ಫ್ಯಾಮಿಲಿ ಅವ್ರದ್ದು. ಓಕೆ, ನಮಸ್ಕಾರ. ನಮಸ್ತೆ ಸ್ವಾಮಿ, ನಿಮ್ಮ ಹೆಸರು? ನಾನು ಕಮಲಾಕ್ಷ ಅಂತ ಹೇಳಿ. ಪ್ರಸ್ತುತ ದೈವಾರಾಧನೆ ಒಂದು ಪಾರಂಪರೆ, ಒಂದು ಸಾಧಾರಣ ಒಂದು 7-8 ತಲೆಮಾರುಗಳ ಒಂದು ಪಾರಂಪರೆ ಪಂಬದ ಸಮಾಜದಲ್ಲಿ ಕೆಲಸ ಮಾಡುವಂಥ ಒಂದು. ಸ್ವಾಮಿ, ನಿಮ್ಮ ಹೆಸರು? ವಿಜಿತ್ ಮಂಜನಾಡಿ ಅಂತ. ವಿಜಿತ್ ಮಂಜನಾಡಿ ಅಂತ. ನಂದಂದರೆ ಜುಮಾದಿ ಬಂಟ. ಅದರಲ್ಲಿ ನಾನು ಜುಮಾದಿ ದೈವದ್ದು ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ. ದೈವ ಸೇವೆ ಮಾಡಲಿಕ್ಕೆ ಬಂದಿದ್ದೀರಾ? ಈ ಒಂದು ಪಾರಂಪರೆ ಎಷ್ಟು ವರ್ಷಗಳಿಂದ ಬಂದಿದೆ? 1,500 ಸಾವಿರದ ಒಂದು ವರ್ಷದ ಒಂದು ಇತಿಹಾಸ ಇರುವ. 1,500 ವರ್ಷದ ಇತಿಹಾಸ ಇರುವ. ಅಂದರೆ 1,500 ವರ್ಷಗಳಿಂದ ನಿಮ್ಮ ವಂಶಸ್ಥರೇ ನಡೆಸ್ಕೊಂಡು ಬಂದಿದ್ದಾರೆ? ಅಲ್ಲ, ಇಲ್ಲಿ ನಮ್ಮ ಒಂದು 7-8 ತಲೆಮಾರು ನಮ್ಮದೇ ಉಂಟು. 7-8 ತಲೆಮಾರು? ಹೌದು, 7-8 ತಲೆಮಾರು ನಮ್ಮದೇ ಪಾರಂಪರೆಯಲ್ಲಿ ಉಂಟು. ಒಂದು ತಲೆಮಾರಿನ ಹಾಗೆ ಬರ್ತಾ ಉಂಟು. ನಮ್ದಂದರೆ ನನ್ನ ತಂದೆ ಕಟ್ತಿದ್ರು, ಚಿಕ್ಕಪ್ಪ, ನಮ್ಮ ಅಜ್ಜ, ಅವರ ತಂದೆ, ಹಾಗೆ ತಲೆಮಾರು ಹಾಗೆ ಒಂದು ಅದಕ್ಕೆ ಅಂತ ಸೀಮಿತ ಉಂಟು. ಬೇರೆ ಜನಾಂಗದ ಇದಕ್ಕೆ ಎಂಟ್ರಿ ಕೊಡಲಿಕ್ಕೆ. ಓಕೆ, ನೋಡಿದ್ರಲ್ಲ, ಈಗ ತಾನೇ ಇಲ್ಲಿ ದೇವರ ಒಂದು ಆದೇಶವನ್ನು ತಗೊಂಡ್ರು. ಆ ಒಂದು ಆದೇಶ ತಗೊಂಡ್ಬಿಟ್ಟು ಈಗ ಬಂದ್ಬಿಟ್ಟು ಇವರು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ ಒಂದು ನೇಮ ಮಾಡಲಿಕ್ಕೆ. ಸೊ ಆ ಒಂದು ರೆಡಿ ಆಗುವಂಥದ್ದು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಈ ಒಂದು ದೈವಾರಾಧನೆ ಮಾಡುವವರು ಹೂವು ಹೊಂಬಾಳೆಯಿಂದ ಅಲಂಕರಿಸಿ ಪೂಜೆ ಮಾಡಿ ಡೋಲು ಕುಣಿತದಿಂದ ದೈವವನ್ನು ಇವರ ಮೇಲೆ ಆಹ್ವಾನಿಸ್ತಾರೆ. ಇನ್ನೇನಿನ್ನ ಸ್ವಲ್ಪ ಹೊತ್ತಲ್ಲೇ ನೇಮ ಸ್ಟಾರ್ಟ್ ಆಗುತ್ತೆ. ಬನ್ನಿ ಒಳಗಡೆ ಹೋಗೋಣಂತೆ, ನೋಡೋಣ ಹೇಗಿದೆ ನೇಮ ಅಂತೇಳಿ. ಸೊ ನೇಮೋತ್ಸವ ಅಂದ್ರೇನು, ಕೊರಗಜ್ಜ ಅಂದ್ರೇನೋ, ಕೋಲ ಅಂದ್ರೇನು ಅಂತೇಳಿ ನಮ್ಮ ಕಡೆಯಲ್ಲಿ ಅಥವಾ ಯಾವುದೇ ಒಂದು ಪ್ರದೇಶಗಳಲ್ಲಿ ಗೊತ್ತಿಲ್ಲ ಎಲ್ಲ ಜನಕ್ಕೂ ಗೊತ್ತಿರೋದೇನು ಅಂದರೆ ಭೂತಕೋಲ ಅಂತಾರೆ, ದೈವಾರಾಧನೆ ಅಂತಾರೆ, ನಮಗೆ ಗೊತ್ತಿಲ್ಲ ಅಷ್ಟೊಂದು. ಸೊ ನಿಮ್ಮ ಕಡೆಯಿಂದ ಒಂದು ಮಾಹಿತಿ ಬೇಕಿತ್ತು ನಮಗೆ, ಇದೆಲ್ಲ ಏನು ಆಕ್ಚುಲಿ? ನೇಮ ಅಂದ್ರೆ ನಮ್ದೊಂದು ಒಂದು ಗ್ರಾಮ ಅಂತ ಬರುತ್ತೆ. ಆ ಗ್ರಾಮಕ್ಕೆ ಒಂದು ದೈವ ಅಂತ ದೊಡ್ಡ ಜಾಗ ಅಂತ ಬರುತ್ತೆ ಸರ್. ಈಗ ಕೋಲ ಅಂತ ಹೇಳುವಂಥದ್ದು ಮನೆಯಲ್ಲಿರುವಂತ ದೇವರುಗಳಿಗೆ, ಅಲ್ಲಿ ದೈವಗಳಿಗೆ ಮಾಡುವಂಥದ್ದು ಕೋಲ ಅಂತ ಹೇಳ್ತಾರೆ. ಅದೇ ನೇಮ ಅಂದ್ರೆ ನಮ್ಗೆ ಕಟ್ಲೆಯಲ್ಲಿ ಅದಕ್ಕೆ ನೇಮ ಅಂದ್ರೆ ಗಗ್ಗರದ ಮಿಚ್ಚಿ, ಮತ್ತೆ ದೊಡ್ಡದು ಅಣಿ ಹಾಕಿ ಅದ ನೇಮ ಅಂತ ದೊಡ್ಡ ನೇಮ ಅಂತ ಹೇಳ್ತಾರೆ ಸರ್. ನೇಮ ಅಂದ್ರೆ ನಿಯಮ
ನಿಯಮಬದ್ಧವಾಗಿ ಅದು ಕಟ್ಟುಕಟ್ಟಲೆ ಉಂಟು. ಅದರ ಒಳಗೆ ನಿಯಮವನ್ನು ತಪ್ಪಿ ನೇಮ ಮಾಡಲಿಕ್ಕೆ ಇಲ್ಲ. ಮುಂಚೆ ಗುರು ಹಿರಿಯವರೆಲ್ಲ ಹೇಗೆ ಆ ಸಂಪ್ರದಾಯವನ್ನು ಮಾಡಿ ಬಂದರೆ ಅವರನ್ನೇ ನೋಡಿ ನಾವು ಕಲಿತವರು. ದೈವಾರಾಧನೆ, ಕೋಲ, ಭೂತಾರಾಧನೆ ಇದೆಲ್ಲ ಹೆಸರು ನೀವು ಕೇಳ್ತೀರ. ಇದೇನು ಅಂತಂದರೆ ಒಂದು ವಿಶಿಷ್ಟವಾದ ಆಚರಣೆ. ಇದನ್ನು ನೃತ್ಯದ ಮೂಲಕ ಅಥವಾ ಒಂದು ಕಲೆಯಿಂದ ತೋರಿಸುವಂಥ ಒಂದು ಸಂಸ್ಕೃತಿ. ಇದರಲ್ಲಿ ಭೂತಕೋಲ, ನಾಗಾರಾಧನೆ, ನೇಮೋತ್ಸವ, ಧ್ರುವಕೋಲ, ಕೊರಗಜ್ಜ ಕೋಲ ಅಂಥೇಳಿ ತುಂಬ ರೂಢಿಯಲ್ಲಿದೆ. ಈ ಪೂಜೆಯನ್ನು ಅದು ಆಚರಣೆ ಮಾಡಿದರೆ ನಮ್ಮ ಒಂದು ಪ್ರದೇಶವನ್ನು ದೇವರು ಒಂದು ವಿಪತ್ತಿನಿಂದ ಕಾಪಾಡ್ತಾರೆ ಅನ್ನುವಂಥ ನಂಬಿಕೆ. ವಜ್ರದಂತದರ ರಕ್ಷಾ ಕವಚಂ ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ. ಕಂಚಿನ ಇದು ಆಣಿ, ಅದು ದೈವ ರಥ ಅಂತ. ರಥ ಅದು ಕಂಚಿಯಲ್ಲಿ ಇದು ಮಾಡೋದು. ಇದು ಬೆನ್ನಿಗೆ ಕಟ್ಟಲಿಕ್ಕೆ ಇದು ಇಲ್ಲಿಗೆ ಕಟ್ಟಲಿಕ್ಕೆ ಈ ಥರ. ಅದು ಇಲ್ಲಿದು ಬೆಳ್ಳಿದು, ಅದು ವೈದ್ಯನಾಥ ದೈವದ್ದು ಬೆಳ್ಳಿಗೆ ಅಲ್ಲಿ ಉಂಟಲ್ಲ ಅದು. ಇದು ಸತ್ತಿಗೆ ಅಂತ ಪ್ರಧಾನ, ಅದು ನಮಗೆ ದೈವ. ನಮಸ್ಕಾರ, ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ದೀರಿ. ಏನಾದರೂ ತಪ್ಪಿದ್ರೆ ಅದರಲ್ಲಿ ಸ್ವಲ್ಪ ನಮ್ಮ ಗುರು ಹಿರಿಯರು ಸ್ವಲ್ಪ ಹೇಳಿದ್ರೆ ನಾವು ಹೇಳಿದ್ದು. ಅಂದರೆ ಕೆಲವೊಂದು ಇದು ಬೇರೆ ಕಡೆಗೆ ಹೋಗುವಾಗ ಬೇರೆ ಒಂದು ವಿಚಾರ ಇರ್ತದೆ, ಅಲ್ಲಿದ್ದು ಸಂಪ್ರದಾಯ ಬೇರೆ ಇರ್ತದೆ. ಒಳ್ಳೆಯದಾಗಿ. ಈಗ ಒಂದು ಆ್ಯಕ್ಚುಲಿ ಕೊನೆ ಹಂತಕ್ಕೆ ಬಂದಿದೆ. ಕೊನೆ ಹಂತದಲ್ಲಿ ಈ ಒಂದು ಆಣಿಯನ್ನು ಕಟ್ತಾರೆ. ಒಂದು ಮಾತಿದೆ ತುಳುನಲ್ಲಿ, ಏನಂದರೆ ನಂಬಿದವರ ಕೈ ಬಿಡೋಲ್ಲ, ನಂಬದವ್ರನ್ನ ನಂಬುವ ಹಾಗೆ ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಲಕ್ಷ್ಮಿ, ನಮಗೊಂದು ಎಕ್ಸ್ಪೀರಿಯನ್ಸ್ನ ಕೊಡಿಸಿದ್ದಕ್ಕೆ. ಮತ್ತೆ ಸೇರೋಣ ಅಂತ. ಖಂಡಿತವಾಗಿ ನಿಮಗೇನು ಅನ್ನಿಸ್ತು ಈ ಒಂದು ನೇಮೋತ್ಸವ? ಚೆನ್ನಾಗಿ ಅನ್ನಿಸ್ತಾ? ನಮಗಂತೂ ತುಂಬ ರೋಮಾಂಚನ ಆಯಿತು ಅಲ್ಲ? ನಿಮ್ಮ ಹೆಸರು ಹೇಳಲಿಲ್ಲ?
ನಮ್ಮ ಹೆಸರು ಸೋನಿಕ್. ಸೋನಿಕ್, ಥ್ಯಾಂಕ್ ಯು ಸೋನಿಕ್. ಮತ್ತೆ ಸಿಗೋಣಂತೆ. ಓಕೆ, ಸಿ ಯು. ಸೊ ಹೇಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್? ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಆ್ಯಕ್ಚುಲಿ ಹೇಳ್ಕೊಂಡ್ರೆ ಇದು ಲಾಗಿಂತನೂ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಅಂದರೆ ತುಂಬಾ ಒಂಥರ ಮೇಲೆ ಜುಮ್ ಅಂತು ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿ. ಹೇಳ್ತೀವಲ್ಲ, ಕರ್ನಾಟಕ ಬಂದ್ಬಿಟ್ಟು ಒಂದು ರಾಜ್ಯ ಹಲವು ಜಗತ್ತು ಅಂತೇಳಿ, ಅದು ನಿಜ. ಎಷ್ಟು ವಿಭಿನ್ನವಾದ ಸಂಸ್ಕೃತಿಗಳಿದೆ ನಮ್ಮ ಒಂದು ಕರ್ನಾಟಕದಲ್ಲಿ ಅಂತೇಳಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಒಂದು ಡಾಕ್ಯುಮೆಂಟ್ರಿಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ.